ನಮಸ್ಕಾರ ಸ್ನೇಹಿತರೆ. ಕತ್ತಲನ್ನು ಬೆಳಕು ಮರೆ ಮಾಡಬಹುದೇ ಹೊರತು ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಕಾಲ ಕಾಲಕ್ಕೆ ಕಷ್ಟಗಳೆಂಬ ಕತ್ತಲೆ ಕವಿಯುವುದು ಸಹಜ. ಅದನ್ನು ಭಕ್ತಿ ಎಂಬ ಬೆಳಕಿನಿಂದ ಎದುರಿಸಬೇಕು. ದುಃಖದ ಬಗ್ಗೆ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುವೆ. ಸುಖ ಸಂತೋಷಗಳ ಬಗ್ಗೆ ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗಿರುವೆ. ಯಾಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದು ಅದೇ ಸಕ್ರಿಯವಾಗುವುದು. ಧ್ಯಾನ ಮತ್ತು ಏಕಾಗ್ರತೆಯು ಈ ಪ್ರಪಂಚದ ಅತಿದೊಡ್ಡ ಶಕ್ತಿ ಸಾಧನೆಯ ದಾರಿ. ನಾವು ಸಂಪಾದಿಸಿದ ಬಂಗಾರ, ಹಣ, ಆಸ್ತಿ, ಅಂತಸ್ತುಗಳಿಗೆ ನಾವೇ ಕಾವಲುಗಾರರಾಗಿರಬೇಕು. ಆದರೆ ನಾವು ಸಂಪಾದಿಸಿದ ವಿದ್ಯೆ, ದಾನ, ಧರ್ಮ, ಪುಣ್ಯ ಇವೆಲ್ಲವೂ ನಮಗೆ ಕಾವಲುಗಾರರಾಗಿರುತ್ತವೆ. ಎಲ್ಲರೂ ನಿನ್ನನ್ನು ಪ್ರೀತಿಸಲೇಬೇಕೆಂದು ನೀನು ಬಯಸಿದ್ದಲ್ಲಿ ನೀನೇ ಮೊದಲು ನಿನ್ನನ್ನು ಪ್ರೀತಿಸುವುದನ್ನು ಪ್ರಾರಂಭಿಸಿ ನೋಡು. ಯಾಕೆಂದರೆ ನೀನು ಬಿತ್ತಿದರೆ ಮಾತ್ರ ನಿನಗೆ ಅದರ ಫಲ ಸಿಗುತ್ತದೆ. ಸುಳ್ಳು ಎಂಬ ಕೆಂಡ ಸುಟ್ಟು ಬೂದಿಯಾಗಲೇಬೇಕು. ಸತ್ಯ ಎಂಬ ಮಾಣಿಕ್ಯ ಹೊಳಪು ನೀಡಲೇಬೇಕು. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಬಿಟ್ಟು ಹೋಗುವವರು ಏನೋ ಒಂದು ನೆಪ ಹೇಳಿ ಬಿಟ್ಟು ಹೋಗುತ್ತಾರೆ. ಕಳೆದುಕೊಂಡವರು ಮರಳಿ ಬರಬಹುದೆಂಬ ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಾರೆ. ಯಾರ ಬಾಳು ಬಾಳಲಾರದಷ್ಟು ಕಷ್ಟವೂ ಅಲ್ಲ, ಕನಿಷ್ಠವೂ ಅಲ್ಲ. ಯಾರಿಗೂ ಹೆದರಿ ಓಡಿ ಹೋಗಬೇಡಿ. ಏನೇ ಬರಲಿ ಎದುರಿಸಿ ನಿಲ್ಲಿ. ಆಗ ಆ ಕಷ್ಟವೇ ಹಿಂದೆ ಸರಿಯುತ್ತದೆ. ನಮ್ಮ ಕಷ್ಟ ಸುಖಗಳಿಗೆ ಕಾರಣ ಯಾರೇ ಆಗಿರಲಿ, ಅದರ ಮೂಲ ಕಾರಣ ನಾವೇ ಆಗಿರುತ್ತೀವಿ. ನಮ್ಮ ಜನ್ಮಾಂತರದ ಪಾಪ ಪುಣ್ಯಗಳೇ ಕರ್ಮದ ಫಲದ ರೂಪದಲ್ಲಿ ಕಾರಣವಾಗಿರುತ್ತವೆ. ಅದರ ಹೊಣೆಯೂ ನಮ್ಮದೇ. ಅದರಿಂದ ಯಾರನ್ನಾದರೂ ದೋಷಿಸುವುದು ನಮ್ಮ ತಪ್ಪು ಕಲ್ಪನೆಯಾಗಿರುತ್ತದೆ. ನಿನ್ನವರು ನಿನ್ನಲ್ಲಿ ಈ 3 ಗುಣಗಳನ್ನು ನೋಡಿದವರನ್ನು ನಂಬು. ನಿನ್ನ ನಗುವಿನ ಹಿಂದಿರುವ ದುಃಖ, ನಿನ್ನ ಕೋಪದ ಹಿಂದಿರುವ ಪ್ರೀತಿ, ನಿನ್ನ ಮೌನದ ಹಿಂದಿರುವ ಕಾರಣ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡು ನಮ್ಮೊಳಗೆ ಇದೆ. ಯಾವುದನ್ನು ಹೆಚ್ಚು ಉಪಯೋಗಿಸುತ್ತೀರೋ ಅದೇ ಬೆಳೆಯುತ್ತಾ ಹೋಗುತ್ತದೆ. ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ಕಾದು ನೋಡಬೇಕಷ್ಟೆ. ಯಾವುದೇ ಒಳ್ಳೆಯ ಕಾರ್ಯವಾದರೂ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆ ಬರಹವೂ ಕೂಡ ಶಿರಕಾಗುತ್ತದೆ. ಇದು ನಿಶ್ಚಿತ. ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಅವನಿಗಿಂತ ಉತ್ತಮರನ್ನು ಜೊತೆಗೂಡಿಸುತ್ತಾನೆ. ಪರಿವರ್ತನೆ ಜಗದ ನಿಯಮ. ಜೀವನದಲ್ಲಿ ಶಾಂತವಾಗಿರಲು ಮರೆಯಲಾಗದ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ. ಕ್ಷಮಿಸಲಾಗದ ವ್ಯಕ್ತಿಗಳನ್ನು ಮರೆತು ಬಿಡಿ. ಸಿಟ್ಟು ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತದೆ. ಮೌನ ನಿಮ್ಮ ಒಳ್ಳೆಯ ಗುಣಗಳನ್ನು ಹೊಳೆಯುವ ಹಾಗೆ ಮಾಡುತ್ತದೆ. ಧನ್ಯವಾದಗಳು ಸ್ನೇಹಿತರೆ.